ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಯೂಶ್ವಲಿ ಸಂಡೇ ಅಂದರೆ ಎಲ್ಲರಿಗೂ ಬ್ರೇಕ್ ಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲರಿಗೂ ಸಿಗೋದೇ ಒಂದು ಸಂಡೇ. ಬಾಕಿ ದಿವಸ ಎಲ್ಲ ವೀಕ್ ಡೇಸಲ್ಲಿ ಫುಲ್ ಕೆಲಸ ಮಾಡಿ ಎಲ್ಲರಿಗೂ ಕೂಡ ಸ್ಟ್ರೈನ್ ಆಗಿರುತ್ತೆ. ಸೊ ಹಾಗೆ ನನಗೂ ಕೂಡ ಬ್ರೇಕ್ ಸಿಗಲಿ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಔಟ್ಸೈಡಿಂದನೇ ಟಿಫನ್ ತೊಗೊಂಡು ಬಂದರು. ಇವತ್ತು ನಾನು ನಾನ್ ವೆಜ್ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಂದರೆ ಗಣಪತಿ ಎಲ್ಲ ಕೂರಿಸಿರ್ತಾರಲ್ಲ, ಸೊ ಅಲ್ಲಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ. ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ನಾನ್ ವೆಜ್ ಮಾಡಿರಲಿಲ್ಲ. ಸೊ ಹಾಗಾಗಿ ಏನಾದ್ರು ಒಂದು ತಿಳಿ ಸಾರು ಏನಾದ್ರು ಮಾಡ್ಕೋಬೋದು ಅಥವಾ ಬೇಳೆ ಸಾರು ಏನಾರು ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ನಾನಿಲ್ಲಿ ಕಾರ್ ಡ್ರೈವಿಂಗಿಗೆ ಅಂತ ಬಂದಿದ್ದೆ. ವ್ಯಾನು ಹೇಗಿದ್ದರೂ ಮಲ್ಕೊಂಡಿದ್ದ. ಇನ್ನು ಅವನು ಎದ್ದುಬಿಟ್ರೆ ನನಗೆ ಏನು ಕೆಲಸನೂ ಮಾಡ್ಕೊಳಕ್ಕೆ ಬಿಡಲ್ಲ, ಮತ್ತು ಡ್ರೈವಿಂಗ್ ಕಲಿಯೋದಕ್ಕೂ ಬಿಡೋದಿಲ್ಲ ಅಂತಂದ್ಬಿಟ್ಟು ಬಂದಿದ್ವಿ. ಹಾಗಂತ ಅವನು ಮಲಗಿದ್ದ ಅಂತಂದ್ಬಿಟ್ಟು ಅವನೊಬ್ಬನಿಗೆ ಬಿಟ್ಟು ಹೋಗಲ್ಲ. ಜೊತೆಗೆ ಶಾರದಕ್ಕ ಕೂಡ ಇರ್ತಾರೆ. ಸೊ ಅವ್ರು ಇದ್ರಲ್ಲ ಅಂತಂದ್ಬಿಟ್ಟು ಹೋಗಿದ್ವಿ ಅಷ್ಟೇ. ಹಾಗೆ ಒಂದು ಹಾಫ್ ಆನ್ ಅವರ್ ಇದ್ದು ಹಾಗೆ ರಿಟರ್ನ್ ಮನೆಗೆ ಬಂದ್ವಿ. ಇನ್ನು ರಿಟರ್ನ್ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಮತ್ತು ಸಂಜೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೊರಡಬೇಕಿತ್ತಲ್ಲ. ಸೊ ಟೀ ಎಲ್ಲ ಕುಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಂದ್ಬಿಟ್ಟು ಹೊರಟ್ವಿ. ಹಾಗೆ ನಾವು ಬಂದಿದ್ದು ಮೊದಲಿಗೆ ಹಿಂದೂ ಮಹಾಗಣಪತಿ ನೋಡೋದಕ್ಕೆ ಅಂತ. ಗಣಪತಿ ಕೂರಿಸಿದ್ದಾರೆ ಅಂದರೆ ಆರ್ಕೆಸ್ಟ್ರಾ ಅಂತೂ ಇದ್ದೇ ಇರುತ್ತಲ್ವ. ಸೊ ಹಾಗೆ ಇಲ್ಲಿ ಭರತನಾಟ್ಯ ಕೂಡ ಮಾಡ್ತಾಯಿದ್ರು. ಭರತನಾಟ್ಯ ನೋಡ್ತಾ ಇರುವಾಗ ನನಗೂ ಒಂದು ಕಡೆ ಎಲ್ಲೋ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ನಿಸ್ತಾಯಿತ್ತು. ಯಾಕೆ ಅಂತಂದರೆ ಚಿಕ್ಕವಳಿರುವಾಗ ನಾನು ಕೂಡ ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗ್ತಾಯಿದ್ದೆ, ಭರತನಾಟ್ಯ ಕ್ಲಾಸಿಗೆ. ಕೆಲವೊಂದು ಕಡೆ ಪ್ರೋಗ್ರಾಮ್ಸ್ ಕೂಡ ಕೊಟ್ಟಿದ್ದೀನಿ. ಬಟ್ ಆವಾಗ ಮೊಬೈಲ್ ಇಲ್ದಲೇ ಇದ್ದಿದ್ದರಿಂದ ವೀಡಿಯೋಸ್ ಎಲ್ಲ ತಗೊಳ್ಳೋದಕ್ಕೂ ಕೂಡ ಆಗಿರಲಿಲ್ಲ. ಇನ್ನು ಅಲ್ಲಿಂದ ಹೊರಟು ಸೀದಾ ಬೋಳರಾಮೇಶ್ವರ ದೇವಸ್ಥಾನ ಕೂರಿಸಿದ್ರು. ಹಾಗೆ ಅಲ್ಲಿ ದೀಪಕ್ ಅವರು ಸಿಕ್ಕಿದ್ರು. ದೀಪಕ್ ಮತ್ತು ಅವ್ರ ಅಮ್ಮ ಕೂಡ ಸಿಕ್ಕಿದ್ರು. ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಹಾಗೆ ಅಲ್ಲಿ ಎಕ್ಸಿಬಿಷನ್ ಕೂಡ ನಡೀತಾ ಇತ್ತು. ಅದನ್ನು ಕೂಡ ನೋಡಿಕೊಂಡು ಹಾಗೆ ರಿಟರ್ನ್ ಬಂದ್ವಿ. ಬರ್ತಾ ಹಾಗೆ ಕುವೆಂಪು ಕಲಾಮಂದಿರದಲ್ಲಿ ಯಕ್ಷಗಾನ ನಡೀತಾ ಇತ್ತು. ಅದನ್ನು ಕೂಡ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಹೇಳಬೇಕು ಅಂದರೆ ಇಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲಂತೂ ಎದ್ದು ಬರೋದಕ್ಕೆ ಮನಸ್ಸಿರಲಿಲ್ಲ. ಅಷ್ಟು ಚೆನ್ನಾಗಿತ್ತು, ಒಳ್ಳೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು. ಆದರೆ ವಿಯಾನ್ ಕೂರಕ್ಕೆ ಬಿಡಲಿಲ್ಲ. ಒಂದು 5 ನಿಮಿಷ ನೋಡ್ದೆ ಅಷ್ಟೇ. ಇರಬಾರ್ದು, ಸ್ವಲ್ಪ ಎಂಜಾಯ್ಮೆಂಟ್ ಕೂಡ ಇರಬೇಕು, ಅದು ನನ್ನ ಅಭಿಪ್ರಾಯ. ಹಬ್ಬ ಬರೋದೇ ವರ್ಷಕ್ಕೊಂದ್ಸಲ. ಈ ರೀತಿ ವರ್ಷಕ್ಕೊಂದ್ಸಲನಾದ್ರು ಬಂದು ಕುಣಿದ್ರೆ ಪ್ರತಿಯೊಬ್ಬರಿಗೂ ಒಂದು ಹುಮ್ಮಸ್ಸು ಅನ್ನೋದೊಂದು ಬರುತ್ತೆ. ನಮ್ಮ ಬೆನಕಾಗಿ ಬೀಳ್ಕೊಡುಗೆ ಕೊಟ್ಟಾಯಿತು. ಇನ್ನೇನಿದ್ರು ಮುಂದಿನ ವರ್ಷ ಕಾಯಬೇಕು ಅಷ್ಟೇ. ಇನ್ನು ಇಲ್ಲಿ ಕುಣಿಯೋತ್ತಿಗೆ ನೀನು ಬೇರೆ ಜಾತಿ ನಾನು ಬೇರೆ ಜಾತಿ ಅನ್ನೋ ಭೇದ ಭಾವನೆ ಬರೋದಿಲ್ಲ. ಪ್ರತಿಯೊಬ್ಬರು ಒಟ್ಟಾಗಿ ಸೇರಿ ಕುಣಿತಾರೆ.